ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಾವು ಚಿತ್ರದುರ್ಗ ಹೋಗಿದ್ವಲ್ವಾ, ಅಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ 2ನೇ ದಿನದ್ದು ಬ್ಲಾಗ್ ಇದು. ಬೆಳಗ್ಗೆ ಎದ್ದು ನಾವಿನ್ನು ತಿಂಡಿಗೆ ಅಂತ ಹೇಳಿ ಹೊರಡ್ತಾ ಇದ್ದೇವೆ. ನಮ್ಮ ಹೋಮ್ ಸ್ಟೇ ಇಂದ ಕಾಣುವಂತಹ ಹೊರಗಡೆಯ ದೃಶ್ಯ ಇದು. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲಿ ವಿಶೇಷ ಏನಂದ್ರೆ, ಎಲ್ಲಿ ನೋಡಿದರಲ್ಲಿ ಬೆಟ್ಟ ಗುಡ್ಡ ಆ ತರ ಇರುತ್ತೆ. ಬಟ್ ನಮ್ಗೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಇಂತಹ ಪ್ಲೇಸ್ ನಮ್ಗೆಲ್ಲ ಸಿಗೋದು ಅಪರೂಪ ಅಲ್ವಾ, ಹಾಗಾಗಿ ಸೊ ಬೆಳಗಿನ ತಿಂಡಿ ನಾವು ಹೊರಗಡೆ ಮಾಡ್ಬೇಕಾಗ್ತದೆ. ಇದು ಜಸ್ಟ್ ಹೋಮ್ ಸ್ಟೇ ಆಗಿರೋದ್ರಿಂದ ಬೆಳಗಿನ ತಿಂಡಿ ಸ್ವಲ್ಪ ಬೇಗ ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾತ್ರಿ ಊಟ ನಾನು ಅಷ್ಟೊಂದು ಸರಿಯಾಗಿ ಮಾಡಿರ್ಲಿಲ್ಲ. ನನ್ಗೆ ಸ್ವಲ್ಪ ಸುಸ್ತು, ತಲೆನೋವು ಅದು ಇದು ಎಲ್ಲ ಇತ್ತಲ್ವಾ, ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೇನೆ. ಇಲ್ಲಿ ಪ್ರಸಾದಂ ಅಂತ ಹೇಳಿ ಹೋಟೆಲ್ ಕಾಣ್ತಾ ಇದೆಯಲ್ವಾ, ಅಲ್ಲಿ ನಾವು ಪ್ರೀವಿಯಸ್ ಡೇ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಕೂಡ ಇಲ್ಲೇ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಊಟ. ಜಾಸ್ತಿ ಖಾರ ಆತರ ಏನೂ ಇರ್ಲಿಲ್ಲ. ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಮಂಜುಶ್ರೀ ಮನೆ ರುಚಿ ಅಂತ ಹೇಳಿ. ಆ ಜಾಗ ಕೂಡ ತುಂಬಾನೇ ಚೆನ್ನಾಗಿತ್ತು. ಫುಡ್ ಚೆನ್ನಾಗಿತ್ತು ಅಂಡ್ ಕಂಫರ್ಟೇಬಲ್ ಆಗಿತ್ತು. ಅದರ ಜೊತೆಗೆ ಅಲ್ಲೊಬ್ರು ಅಂಕಲ್ ಇದ್ರು, ಈ ಆರ್ಡರ್ಸ್ ತಗೊಳ್ಳೋರು. ಅವ್ರು ಎಲ್ಲಿಯೂ ಚೀಟಿಯಲ್ಲಿ ಬರ್ಕೊಳ್ಳೋದು ಆತರ ಏನೂ ಇಲ್ಲ. ಜಸ್ಟ್ ಒಂದಷ್ಟು ಏನು ಕೇಳ್ತಾರೆ, ಮೆನು ನಮ್ಗೆ ಏನ್ ಬೇಕು ಅಂತ ಹೇಳಿ, ಹಾಗೆ ಹೋಗ್ತಾರೆ. ಏನೋ ಫಾಸ್ಟ್ ಆಗಿ ಮತ್ತೆ ರಿಪೀಟ್ ಮಾಡೋದು ಅದು ಇದು ಏನಿಲ್ಲ. ಅಷ್ಟೊಂದು ಮೆಮೊರಿ ಪವರ್ ಇದೆ ಅವ್ರಿಗೆ. ತುಂಬಾ ಇಷ್ಟ ಆಯ್ತು ಆ ಜಾಗ ಕೂಡ. ಮಂಜುಶ್ರೀ ಮನೆ ರುಚಿ ಅಂತ ಹೇಳಿ, ಯಾವತ್ತಾದ್ರೂ ಚಿತ್ರದುರ್ಗಕ್ಕೆ ಹೋಗಿದ್ರೆ ಅದನ್ನೊಂದು ನೀವು ಟ್ರೈ ಮಾಡಬಹುದು. ಅದಾದ್ಮೇಲೆ ನಾವು ಮತ್ತೆ ಹೋಮ್ ಸ್ಟೇಗ್ ಬಂದು ನಾವು ಚೆಕ್ಔಟ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೇವೆ. ದರ್ಶನ್ ಕೂಡ ಮತ್ತೆ ಬಂದಿದ್ದಾನೆ. ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಕೂಡ ಅವ್ನು ಬಂದಿದ್ದ. ಅದಾದ್ಮೇಲೆ ಮತ್ತೆ ಹೊರಗಡೆ ಹೋಗ್ತಾ ಇದ್ದೇವೆ, ಅಲ್ಲಿ ಕೂಡ ಬಂದಿದ್ದಾನೆ. ಇವತ್ತು ನಾವು ಹೋದದ್ದು ಶ್ರೀ ಮುರುಘ ಮಠ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಪ್ಲೇಸ್. ನಮ್ಮ ಆರುಷ್ ನೋಡಿ ಅವನ ಕ್ಯಾಮರಾ ಇಟ್ಕೊಂಡು ಅವನೇ ವ್ಲಾಗ್ ಮಾಡುವ ಹಾಗೆ ಹೋಗ್ತಾ ಇದ್ದಾನೆ. ಅದರಲ್ಲಿ ಚಾರ್ಜ್ ಇದೆಯೋ ಅಥವಾ ಕ್ಯಾಮರಾ ಆನ್ ಇದೆಯೋ ಆಫ್ ಇದೆಯೋ ನಮ್ಗಂತೂ ಗೊತ್ತಿಲ್ಲ, ಬಟ್ ಅವನ್ ಮಾತ್ರ ಅದೇ ತರ ಇಟ್ಕೊಂಡು ಹೋಗ್ತಾ ಇದ್ದ. ಇಲ್ಲಿ ಹೊರಗಡೆ ಮಕ್ಕಳಿಗೆ ಆಟ ಆಡುವಂತದ್ದು ಮತ್ತೆ ಕೆಲವೊಂದು ಅಂಗಡಿಗಳಿವೆ. ಅದಾದ್ಮೇಲೆ ತಿನ್ನೋದಕ್ಕೆ ಫುಡ್ ಸ್ಟಾಲ್ಸ್ ಎಲ್ಲ ಇದಾವೆ. ಅದ್ರ ಒಳಗಡೆ ಹೋದ್ರೆ ಆಕ್ಚುಲ್ ಮುರುಘವನ ಏನಿದೆ ಅದು ನಾವು ನೋಡಬಹುದು. ಅದು ಜಾಗ ಕೂಡ ತುಂಬಾ ಚೆನ್ನಾಗಿದೆ. ಇವತ್ತು ಬೆಳಗ್ಗೆ 7:07ವರೆಗೆ ನಾನು ಕನ್ನಡಕ ಕ್ಯಾಪ್ ಹಾಕ್ಲಿಕ್ಕೆ ಶುರು ಮಾಡಿದ್ದೇನೆ. ಇವತ್ತು ಮಾತ್ರ ಕನ್ನಡಕ ಕ್ಯಾಪ್ ತೆಗಿಯೋದಿಲ್ಲ ಅಂತ ಹೇಳಿ ಡಿಸೈಡ್ ಆಗಿದ್ದೇನೆ. ಮತ್ತೆ ನನ್ಗೆ ತಲೆನೋವು ಬರೋದು ಇಷ್ಟ ಇಲ್ಲ. ಸೊ ನನ್ಗೆ ಮಾತ್ರ ಅಲ್ಲ, ಮನೇಲಿ ಎಲ್ಲರಿಗೂ ಕ್ಯಾಪ್ ಹಾಕೊಳ್ಳಿ, ಕನ್ನಡಕ ಹಾಕೊಳ್ಳಿ ಆ ತರ ಎಲ್ಲ ಹೇಳ್ತೇನೆ ನಾನು. ಇವತ್ತು ನಮ್ ಜೊತೆ ಸುತ್ತಾಡೋಕೆ ಅಂಡ್ ನಮ್ಮನ್ನ ಗೈಡ್ ಮಾಡೋದಕ್ಕೆ ದರ್ಶನ್ ಮತ್ತೆ ಶ್ರೇಯಾಂಕ ಬಂದಿದ್ದಾರೆ. ಆಕ್ಚುಲಿ ನಮ್ಮ ಪ್ಲಾನ್ ಅಲ್ಲಿಯ ಪ್ಲೇಸ್ ನೋಡೋದು, ಅದರ ಜೊತೆಗೆ ದರ್ಶನ್ ಮತ್ತೆ ಅವ್ರ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಿತ್ತು. ಹಾಗಾಗಿ ಅದೆಲ್ಲವನ್ನ ಜೊತೆಗೆ ಮಾಡ್ಬೇಕು ಅಂತ ಹೇಳಿ ಈ ತರ ಎಲ್ಲ ಪ್ಲಾನ್ ಮಾಡಿದ್ದೇವೆ. ಸೊ ಇಲ್ಲಿ ಪ್ಲೇಸ್ ಏನಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ವಿಷಯಗಳಿವೆ ನೋಡೋದಕ್ಕೆ ಅಂಡ್ ತುಂಬಾ ದೊಡ್ಡ ಜಾಗ. ಅದಲ್ಲದೆ ಮಕ್ಕಳಿಗೆ ನಿಜವಾಗಿಯೂ ತುಂಬಾ ಇಷ್ಟ ಆಗುತ್ತೆ. ನಮ್ಗೆ ಕೂಡ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ವಿಷಯಗಳಿವೆ ನೋಡೋದಕ್ಕೆ ಆಗಿರ್ಬಹುದು, ತಿಳ್ಕೊಳ್ಳೋದಕ್ಕಾಗಿರ್ಬಹುದು, ಆ ತರ ತುಂಬಾ ವಿಷಯಗಳಿವೆ. ಅಂಡ್ ಇಲ್ಲಿ ಒಂದಷ್ಟು ಮರಗಳಲ್ಲಿ ಫುಲ್ ಬಾವಲಿಗಳಿವೆ. ಮರ ತುಂಬಾ ಇದಾವೆ ಬಾವಲಿಗಳು. ಆರುಷ್ ಬಾವಲಿಯನ್ನ ಆತರ ನೋಡಿದ್ದು ಇದೇ ಫಸ್ಟ್ ಟೈಮ್. ಅವನಿಗೆ ತುಂಬಾ ಖುಷಿ ಅಂತ ಅನ್ನಿಸ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ತುಂಬಾ ವಿಚಾರಗಳನ್ನ ಮಕ್ಕಳು ಫಸ್ಟ್ ಟೈಮ್ ನೋಡಿದಾಗ ಅವ್ರಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಅಂಡ್ ಓಕೆ, ನಮ್ಗೂ ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತಲ್ವಾ. ಸೊ ಆ ಒಂದು ವಿಷಯವನ್ನ ನಾವು ಈ ಸಲ ಅವನಲ್ಲಿ ನೋಡ್ತಾ ಇದ್ದೇವೆ. ಮಕ್ಕಳು ಬೆಳೀತಾ ಹೋಗ್ತಾ ಇದ್ದ ಹಾಗೆ ಅವರಿಗೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗ್ತದೆ, ಜಾಸ್ತಿ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ. ಅಂಡ್ ಇನ್ನು ಕೆಲವು ಮಕ್ಕಳಿಗೆ ಏನಂದ್ರೆ, ನಾವು ಇನ್ನಷ್ಟು ಅರ್ಥ ಮಾಡ್ಕೊಳ್ಬೇಕು, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಬೇಕು ಅಂತ ಹೇಳಿ ಎಲ್ಲ ಇರ್ತದಲ್ವಾ. ಅಂತ ಮಕ್ಕಳಿಗೆ ನಾವು ಇಂಥ ಪ್ಲೇಸ್ಗೆ ಕರ್ಕೊಂಡು ಹೋದ್ರೆ ನಿಜವಾಗಿಯೂ ಇಷ್ಟ ಆಗ್ತದೆ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ತುಂಬಾ ಪ್ರಾಣಿಗಳದ್ದು ಸ್ಟ್ಯಾಚ್ಯೂ ತರ ಮಾಡಿ ಇಟ್ಟಿದ್ದಾರೆ. ಓಕೆ, ಎಲ್ಲ ಪ್ರಾಣಿಗಳದ್ದು ಸ್ಟ್ಯಾಚ್ಯೂ ಕೂಡ ಅದರದರ ಸೈಜ್ಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದಾರೆ. ಇವಾಗ ಡೈನೋಸರ್ ಆಗಿದ್ರೆ ಅದು ಎಷ್ಟು ದೊಡ್ಡದಿರ್ತದೆ ಅಷ್ಟು ದೊಡ್ಡದಾಗಿ ಮಾಡ್ತಾರೆ. ದನದ್ದು ಇಟ್ಟಿದ್ರೆ ಮೂರ್ತಿ, ಆ ದನದ್ದು ಮೂರ್ತಿ ದನ ನಾರ್ಮಲ್ ಆಗಿ ಯಾವ ಸೈಜ್ ಅಲ್ಲಿ ಇರ್ತದೆ ಅಷ್ಟೇ ಸೈಜ್ ಅಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡುವಾಗ ನಮ್ಗೆ ನಿಜವಾಗಿಯೂ ಖುಷಿ ಆಗ್ತದೆ. ಈ ಡೈನೋಸರ್ ಎಲ್ಲ ನಮ್ಗೆ ಕೂಡ ಅಷ್ಟೊಂದು ವೆರೈಟೀಸ್ ಏನಿವೆ, ಅದ್ರದ್ದು ಹೆಸರೆಲ್ಲ ಏನು ಅಂತ ಹೇಳಿ ನಮ್ಗೆ ಕೂಡ ಅಷ್ಟೊಂದು ಗೊತ್ತಿಲ್ಲ. ಆದ್ರೆ ಇವತ್ತೇ ನಾನು ಕೂಡ ಅಷ್ಟೊಂದೆಲ್ಲ ನೋಡಿದ್ದು. ಮತ್ತೆ ನಮ್ಗೆ ಅಲ್ಲಿ ನಿಂತು ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಇದ್ರೆ ಅದಕ್ಕೆ ಕೂಡ ಕೆಲವೊಂದಷ್ಟು ಪ್ಲೇಸ್ ಇವೆ. ನಾವು ಚೆನ್ನಾಗಿ ಕುತ್ಕೊಂಡು ಅಥವಾ ನಿಂತ್ಕೊಂಡು ಫೋಟೋ ಶೂಟ್ ಎಲ್ಲ ಬೇಕಾದ ಹಾಗೆ ಮಾಡ್ಕೊಳ್ಬಹುದು. ನಮ್ಮ ಧೀರಜಿಗೆ ಈ ತರದ್ದೆಲ್ಲ ನೋಡಿದ್ರೆ ಇಷ್ಟ ಆಗ್ತದೆ. ಸೊ ಅವ್ರು ಕೂಡ ಒಂದೆರಡು ಫೋಟೋ ತೆಗೆಸ್ಕೊಂಡಿದ್ರು.
ಆರುಷ್ ಕೂಡ ಫೋಟೋಸ್ ಅನ್ನ ಕ್ಲಿಕ್ ಮಾಡ್ತಿದ್ದ. ನಾವೆಲ್ಲ ಹೇಗೆ ಫೋಟೋ ತೆಗಿತೇವೆ ಅದೇ ತರ ಅವನ್ ಕೂಡ ಅವನ ಕ್ಯಾಮರಾ ಇಟ್ಕೊಂಡು ಫೋಟೋವನ್ನ ಕ್ಲಿಕ್ ಮಾಡ್ತಾ ಇದ್ದ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಈ ಇವಲ್ಯೂಷನ್ ಇರ್ತದಲ್ವಾ, ವಿಕಾಸನ ಅಂತ ಹೇಳ್ತೇವೆ, ಆ ರೀತಿಯಲ್ಲಿ ಅವರು ಈ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ರು. ಸ್ಟಾರ್ಟಿಂಗ್ ಡೈನೋಸರ್, ಅದಾದ್ಮೇಲೆ ಮಂಗನಿಂದ ಮಾನವ, ಅದಾದ್ಮೇಲೆ ನಾವೆಲ್ಲ ಹೇಗೆ ಮನುಷ್ಯರು ಹೇಗೆ ಬೆಳೀತಾ ಇದ್ವಿ, ಫಸ್ಟಿಗೆ ಕಾಡಲ್ಲಿ ಅಲ್ಲಿಯ ಪ್ರಾಣಿಗಳನ್ನ ತಿನ್ನೋದು, ಮತ್ತೆ ಚಿಕ್ಕ ಚಿಕ್ಕ ಮನೆ ಕಟ್ಟೋದು, ಮತ್ತೆ ಮನೆಯಲ್ಲಿ ಫ್ಯಾಮಿಲಿ ಜೊತೆಗೆಲ್ಲ ನಾವು ಹೇಗಿರ್ತೇವೆ ಆ ತರ ಎಲ್ಲ ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ. ಅಂದ್ರೆ ನಾವು ಒಂದು ವೇ ಅಲ್ಲಿ ವಾಕ್ ಮಾಡ್ತಾ ಹೋಗುವಾಗ ನಮ್ಗೆ ಗೊತ್ತಾಗುತ್ತೆ ಬೆಳವಣಿಗೆ ಹೇಗಾಗಿದೆ ಅಂಡ್ ಮನುಷ್ಯರು ಹೇಗೆ ಚೇಂಜ್ ಆಗಿದ್ದಾರೆ ಅಂತ ಹೇಳಿ. ಸ್ಟಾರ್ಟಿಂಗ್ ಆ ತರ ಕಾಡಲ್ಲಿ, ಅದಾದ್ಮೇಲೆ ರಾಜರು, ಅದಾದ್ಮೇಲೆ ಏನು ಇವಾಗ ನಾವ್ ಹೇಗೆ ಸ್ವಲ್ಪ ಮಾಡರ್ನ್ ಆಗಿದ್ದೇವೆ ಆ ತರ ಎಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಟು ಬಿ ಹಾನೆಸ್ಟ್, ಇಲ್ಲಿಗೆ ನಾವೊಮ್ಮೆ ಹೋದ್ರೆ ತುಂಬಾ ವಿಷಯಗಳನ್ನ ತಿಳ್ಕೊಳ್ಬಹುದು. ಅಂಡ್ ಚಿಕ್ಕ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ, ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಯಾಕಂದ್ರೆ ದೊಡ್ಡ ಮಕ್ಕಳಿಗೆ ತುಂಬಾ ವಿಷಯಗಳು ಅರ್ಥ ಆಗ್ತದೆ, ಇಲ್ಲಿರುವಂತಹ ವಿಷಯಗಳು ತುಂಬಾ ಅರ್ಥ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಏನಂದ್ರೆ ಅವರಿಗೆ 100% ಏನ್ ವಿಚಾರ ಅಂತ ಹೇಳಿ ಅರ್ಥ ಆಗ್ಲಿಲ್ಲ ಅಂದ್ರೂನುವೆ ಅಲ್ಲಿ ನೋಡುವಾಗ ಏನಿದು ವಿಶೇಷ, ಈ ತರ ಎಲ್ಲ ಇದೆ ಅಂತ ಯೋಚನೆ ಮಾಡ್ತಾರೆ. ನಾವ್ ಅವರಿಗೆ ಹೇಳ್ಬಹುದು, ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಹುದು, ಈ ತರ ಮೊದ್ಲೆಲ್ಲ ಏನು ಪ್ರಾಣಿಗಳನ್ನೆಲ್ಲ ಕೊಂದು ಸುಟ್ಟು ತಿಂತಾ ಇದ್ರು ಜನರು, ಆ ತರ ಎಲ್ಲ ನಾವು ಹೇಳೋದಕ್ಕಾಗುತ್ತೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಆರುಷಿದೊಂದು ವಿಚಾರ ಶುರುವಾಗಿತ್ತು. ಅವನಿಗೆ ಅಲ್ಲಿರುವಂತಹ ಸ್ಟ್ಯಾಚ್ಯೂ ಕೆಲವೊಂದು ಅದು ರಿಯಲ್ ಅಥವಾ ಅದು ಸ್ಟ್ಯಾಚ್ಯೂನ ಗೊತ್ತಾಗ್ತಿರ್ಲಿಲ್ಲ. ಸೊ ಅವನು ಯಾರಾದ್ರೂ ಒಬ್ರು ಮನುಷ್ಯರು ಎಲ್ಲಿಯಾದ್ರೂ ಒಂದು ಕುತ್ಕೊಂಡಿದ್ರೆ ಅಲ್ಲಿ ನೋಡಿ ಅದು ರಿಯಲ್ ಸ್ಟ್ಯಾಚ್ಯೂ ಅಂತ ಹೇಳಿ ನಮ್ಮ ಹತ್ರ ಕೇಳ್ತಾ ಇದ್ದ, ಆ ತರ ಎಲ್ಲ ಮಾಡ್ತಿದ್ದ. ಇನ್ನೊಂದು ಏನಂದ್ರೆ ಅಲ್ಲಿರುವಂತಹ ಎಲ್ಲಾ ಸ್ಟ್ಯಾಚ್ಯೂ ಕೂಡ ತುಂಬಾ ರಿಯಲ್ ಅಂತ ಅನ್ನಿಸ್ತಿತ್ತು ನಮ್ಗೆ. ಈ ಜನರಿದ್ದೆಲ್ಲ ಮಾಡಿದ್ರು ಕೆಲವೊಂದು, ಅದು ಕಂಪ್ಲೀಟ್ಲಿ ರಿಯಲ್ ಅಂತ ಅನ್ನಿಸ್ಬೇಕು ನಮ್ಗೆ, ಆ ತರ ಇತ್ತು ಕೆಲವೊಂದು ಜಾಗದಲ್ಲಿ. ಅದೆಲ್ಲ ನಮ್ಗೆ ನಿಜವಾಗಿಯೂ ಇಷ್ಟ ಆಗಿತ್ತು. ಅಂಡ್ ಇಲ್ಲಿ ನೀವು ನೋಡ್ತಿರ್ಬಹುದು ಜಿರಾಫೆ ಎಷ್ಟು ದೊಡ್ಡ ಸೈಜ್ ಅಲ್ಲಿ ಮಾಡಿದ್ದಾರೆ. ಆ ಮರಗಳಲ್ಲಿದ್ದಂತಹ ಎಲೆಯನ್ನು ತಿನ್ನುವಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಜಿಂಕೆಗಳನ್ನ ನೀವು ನೋಡಬಹುದು, ಅದನ್ನ ಸಾಧಾರಣ ಸೈಜ್ ಅಲ್ಲಿ ಮಾಡಿದ್ದಾರೆ. ಸೊ ಇದೆಲ್ಲ ನೋಡುವಾಗ ನಿಜವಾಗಿಯೂ ಇಷ್ಟ ಆಗ್ತದೆ, ಖುಷಿ ಅಂತ ಅನ್ನಿಸ್ತಿತ್ತು. ಅದನ್ನ ಅವರು ಮಾಡುವಾಗ ಅಷ್ಟು ಪ್ಲಾನ್ ಮಾಡಿ ಮಾಡಿದ್ದಾರೆ ಅಂತ ಅನ್ನಿಸ್ತಿತ್ತು. ಅಂಡ್ ಮಕ್ಕಳಿಗೆ ಕೂಡ ಆ ಪ್ರಾಣಿಯ ಸೈಜ್ ಹೇಗಿರ್ತದೆ, ರಿಯಲ್ ಆಗಿ ಹೇಗಿರ್ತದೆ ಅಂತ ಹೇಳಿ ಗೊತ್ತಾಗುತ್ತೆ ಈ ತರ ಎಲ್ಲ ಇದ್ರೆ. ಸೊ ನಮ್ಮ ಆರುಷ್ಗೆ ಅದು ಕೂಡ ಅರ್ಥ ಆಗ್ತಾ ಇತ್ತು. ಸೊ ತುಂಬಾ ಖುಷಿ ಅಂತ ಅನ್ನಿಸ್ತು. ಅಂಡ್ ಜಾಸ್ತಿ ಬಿಸಿಲೇನಿರ್ಲಿಲ್ಲ, ಅಲ್ಲಲ್ಲಿ ಸ್ವಲ್ಪ ಬಿಸಿಲು ತರ ಇತ್ತು, ಆದ್ರೆ ತೀರಾ ಬಿಸಿಲು ಅಂತ ಏನು ಇಲ್ಲ, ಆರಾಮಾಗಿತ್ತು. ಬೇಕಾದಷ್ಟು ಮರ ಗಿಡಗಳು ಇದಾವೆ ಅಂಡ್ ತಂಪಾಗಿದೆ. ಹಾಗೆ ಗಾಳಿ ಕೂಡ ತುಂಬಾನೇ ಚೆನ್ನಾಗಿದೆ, ಜಾಸ್ತಿ ಏನು ಸುಸ್ತು ಅಂತ ಆಗುವ ಹಾಗಿರ್ಲಿಲ್ಲ. ಅಂಡ್ ಇಲ್ಲಿ ಒಂದು ಪ್ಲೇಸ್ ಇದು ತುಂಬಾ ಇಷ್ಟ ಆಯ್ತು ನನ್ಗೆ. ಇಲ್ಲಿಯ ಎಂಟ್ರಿ ಫೀ ಕೂಡ ಅಷ್ಟೊಂದು ಜಾಸ್ತಿ ಏನು ಇರ್ಲಿಲ್ಲ, ಮೇ ಬಿ 25-30 ರೂಪೀಸ್ ಏನೋ ಇತ್ತು ಅನ್ಸುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಬಟ್ ವರ್ತ್ ಅಂತ ಅನ್ನಿಸ್ತದೆ. ಅಂಡ್ ಇದು ನಾವು ಚಿಕ್ಕವರಿರುವಾಗ ಇದ್ದಂತಹ ಸೀನ್ ಅಂತ ಹೇಳ್ಬೇಕು. ನಮ್ಮ ಊರಲ್ಲಿ ಆ ತರನೇ ಎಲ್ಲ ಆಟ ಆಡ್ತಾ ಎಲ್ಲ ಇದ್ವಿ ನಾವು. ಮರದ ಮೇಲೆ ಹೋಗೋದು, ಕಟ್ಟೆ ತರ ಇರ್ತದೆ, ಅಲ್ಲಿ ಯಾರಾದ್ರೂ ಮಲ್ಕೊಂಡಿರೋರು ಆ ತರ ಎಲ್ಲ ಇರ್ತಿತ್ತು ನಾವು ಚಿಕ್ಕವರಿರುವಾಗ. ಇವಾಗ ಅದೆಲ್ಲ ನಮ್ ಕಡೆ ಕೂಡ ಇಲ್ಲ, ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ತರ ತುಂಬಾ ಚೆನ್ನಾಗಿತ್ತು ಇದನ್ನ ನೋಡುವಾಗ. ಒಂದು ನಾಯಿ ಇರೋದು, ಎಲ್ಲಾರ ಮನೆಯಲ್ಲಿ ಒಂದೆರಡು ನಾಯಿಗಳಿರೋದು, ಆ ತರ ಎಲ್ಲ ಇರ್ತಿತ್ತು. ಅಂಡ್ ಈ ಪ್ಲೇಸ್ ನಮ್ಮ ಆರುಷ್ಗೆ ಕೂಡ ತುಂಬಾ ಇಷ್ಟ ಆಗಿತ್ತು. ಅದು ಹೇಗೆ ನೀರ್ ಬರ್ತದೆ, ಎಲ್ಲಿಂದ ಬರ್ತದೆ, ಹೇಗೆ ಹೋಗ್ತಾ ಇದೆ, ಅವನಿಗೆ ಫುಲ್ ಸರ್ಪ್ರೈಸ್ ಆಗ್ತಾ ಇತ್ತು ಅದನ್ನ ನೋಡುವಾಗ. ಅಂಡ್ ಅಲ್ಲಿ ನಿಲ್ಲುವಾಗ ನೀರ್ ನಮ್ಮ ಮೇಲೆ ಸ್ವಲ್ಪ ಸ್ವಲ್ಪ ಹಾಗೆ ಅದು ಏನು ಬರ್ತಾ ಇತ್ತು, ನೀರಿನ ಹನಿಗಳು ಬೀಳ್ತಾ ಇತ್ತು. ಸೊ ತುಂಬಾ ಖುಷಿ ಅಂತ ಅನ್ನಿಸ್ತಿತ್ತು, ಫೀಲ್ ಆಗ್ತಾ ಇತ್ತು, ಒಳ್ಳೆಯ ರೀತಿಯ ಒಂದು ಫೀಲ್ ಬರ್ತಾ ಇತ್ತು. ಸೊ ಇಲ್ಲ ಒಂದಷ್ಟು ಪ್ರಾಣಿಗಳು, ತುಂಬಾ ಅಂದ್ರೆ ತುಂಬಾ ಜಾಗ ಇದೆ ನೋಡೋದಕ್ಕೆ. ನಮ್ಗೇನಂದ್ರೆ ಮಕ್ಕಳು ನಡೆಯೋರು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋರು ಅಂತ ಇರುವಾಗ ನಾವು ಬೇಕಾದಷ್ಟು ನಡೆದು ಎಂಜಾಯ್ ಮಾಡಬಹುದು. ನಾವು ಕೂಡ ನಿಜವಾಗಿ ತುಂಬಾ ಎಂಜಾಯ್ ಮಾಡಿದ್ದೇವೆ. ಆದ್ರೆ ವಿಷಯ ಏನಂದ್ರೆ ನಾವು ಇವತ್ತೇ ಸಂಜೆ ಮತ್ತೆ ನಾವು ಬ್ಯಾಂಗ್ಳೂರ್ ರಿಟರ್ನ್ ಹೋಗ್ಬೇಕು. ಅಂಡ್ ಪ್ರೀವಿಯಸ್ ಡೇ ನಾವು ಚಿತ್ರದುರ್ಗ ಕಲ್ಲಿನ ಕೋಟೆಯನ್ನ ಫುಲ್ ಸುತ್ತಾಡಿ ಬಂದಿದ್ದೇವೆ. ಹಾಗೆ ಸ್ವಲ್ಪ ಸುಸ್ತು ಅಂತ ಇತ್ತು ನಮ್ಗಾದ್ರೂ ಪರವಾಗಿಲ್ಲ. ನಮ್ಮ ಪಪ್ಪ ಮತ್ತೆ ಆರುಷ್ಗೆ ಪಾಪ ನಿಜವಾಗಿ ಸುಸ್ತು ಅಂತ ಇರುತ್ತೆ, ನಮ್ಗೆ ಗೊತ್ತಿತ್ತು. ಆದ್ರೂ ಹೋಗಿದ್ದೇವಲ್ವಾ, ಸ್ವಲ್ಪ ನೋಡಿ ಬರುವ ಅಂತ ಹೇಳಿ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೋಡಿ ಸುತ್ತಾಡಿ ಬಂದಿದ್ದೇವೆ. ನಾವು ಎಲ್ಲರೂ ನಿಜವಾಗಿ ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ಪ್ಲೇಸ್ ಅನ್ನ. ಈ ತರ ನಮ್ ಪಪ್ಪ ನೋಡಿದ್ದಿಲ್ಲ ಅನ್ಸುತ್ತೆ ಇಷ್ಟೊಂದು ಜಾಗಗಳನ್ನ, ಈ ತರ ಇರುವಂತಹ ಸ್ಟ್ಯಾಚ್ಯೂ ಅನ್ನ. ಆರುಷ್ ಕೂಡ ಫಸ್ಟ್ ಟೈಮ್. ನಾವಾದ್ರೂ ಅಲ್ಲಿ ಇಲ್ಲಿ ಹೋದಾಗ ಎಲ್ಲ ನೋಡಿರ್ತೇವಲ್ವಾ.
ಅಂಡ್ ಕೆಲವೊಂದು ಕಡೆ ಈ ತರ ಸ್ಟ್ಯಾಚ್ಯೂಗೆ ಏನು ಮ್ಯಾಚ್ ಆಗುವಂತಹ ಆಡಿಯೋ ಕೂಡ ಪ್ಲೇ ಮಾಡ್ತಾ ಇರ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಅದು ಕಂಟಿನ್ಯೂಯಸ್ ಆಗಿ ಆಡಿಯೋ ಪ್ಲೇ ಆಗ್ತಾ ಇರ್ತದೆ ಕೆಲವೊಂದು ಸೀನಿಗೆ ಬೇಕಾಗುವಂತಹ ವಿಷಯಗಳ ಬಗ್ಗೆ. ಅದಾದ್ಮೇಲೆ ನಾವು ಒಂದ್ ಸ್ವಲ್ಪ ಹೊತ್ತು ಸುತ್ತಾಡಿ ಮತ್ತೆ ಇನ್ನು ರಿಟರ್ನ್ ಹೋಗುವ ಅಂತ ಹೇಳಿ ಡಿಸೈಡ್ ಆದ್ವಿ. ಯಾಕಂದ್ರೆ ನಮ್ಗೆ ಮತ್ತೆ ಒಂದ್ ಸ್ವಲ್ಪ ಹೊತ್ತು ದರ್ಶನ್ ಇದು ಮನೆಗೆ ಹೋಗಿ 1-2 ಗಂಟೆ 3 ಗಂಟೆ ಸ್ಪೆಂಡ್ ಮಾಡ್ಬೇಕು ಅಂತ ಇತ್ತು. ಸೊ ಅಲ್ಲಿ ಸ್ವಲ್ಪ ಹಾಗೆ ಯೂ ಟರ್ನ್ ತಗೊಂಡು ಬಂದ್ವಿ ನಾವು. ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಗ ಇತ್ತು ನಾವು ನೋಡೋದಕ್ಕೆ ಇಷ್ಟ ಇರೋದಾದ್ರೆ, ಬಟ್ ನಾವ್ ಆ ಕಡೆ ಹೋಗ್ಲಿಲ್ಲ. ಒಂದು 75% ಅಷ್ಟು ನೋಡಿ ಮತ್ತೆ ರಿಟರ್ನ್ ಬಂದ್ವಿ. ಪಾಪ ಶ್ರೇಯಾಂಕ ಕೂಡ ನಮ್ ಜೊತೆನೆ ಇದ್ಲು ಬಿಸ್ಲಲ್ಲಿ. ಅವಳು ಅಮ್ಮನನ್ನ ಬಿಟ್ಟು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಹೊತ್ತು ಇದ್ದದಂತೆ. ಸೊ ಅವಳನ್ನ ಕೂಡ ಕರ್ಕೊಂಡು ಹೋಗಿದ್ವಲ್ವಾ, ಮತ್ತೆ ಮಕ್ಳಿಗೆ ಜಾಸ್ತಿ ಸುಸ್ತಾಗೋದ್ ಬೇಡ ಬಿಸ್ಲಿಗೆ ಅಂತ ಹೇಳಿ ನಾವ್ ಅಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೇವೆ. ಇಲ್ಲಿ ನೀರ್ ಸ್ವಲ್ಪ ಕಡಿಮೆ ಇತ್ತು. ಈ ಕೆರೆಯಲ್ಲಿ ಕೂಡ ಅಷ್ಟೇ, ಅಲ್ಲಿ ಕೂಡ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ. ಈ ಮೊಸಳೆದಾಗಿರ್ಬಹುದು, ಪಕ್ಷಿಗಳದ್ದು, ಪೆಂಗ್ವಿನ್ ಆ ತರ ಎಲ್ಲ ತುಂಬಾ ಪಕ್ಷಿಗಳದ್ದೆಲ್ಲ ಮಾಡಿದ್ದಾರೆ. ಕೆಲವೊಂದ್ರದ್ದು ಪೇಂಟ್ ಸ್ವಲ್ಪ ಹೋಗಿದೆ, ಹಾಗಾಗಿ ಗೊತ್ತಾಗ್ತಿರ್ಲಿಲ್ಲ ಯಾವ ಪಕ್ಷಿ ಅಂತ ಹೇಳಿ. ಆದ್ರೆ ಅದು ಕೂಡ ನೋಡೋದಕ್ಕೆ ನಿಜವಾಗಿ ತುಂಬಾ ಚೆನ್ನಾಗಿತ್ತು. ಅಂಡ್ ಈ ತರ ಎಲ್ಲ ವ್ಯೂ ಇದ್ರೆ ನಮ್ಗೆ ನೋಡೋದಕ್ಕೆ ಖುಷಿ ಅಂತ ಅನ್ನಿಸ್ತದಲ್ವಾ. ಸೊ ಹೋದದಕ್ಕೆ ನಮ್ಗೆ ನಿಜವಾಗಿಯೂ ಇಷ್ಟ ಆಯ್ತು. ಅಲ್ಲಿ ನೋಡಿ ನೀವು ಒಂದು ನೋಡ್ತಿರ್ಬಹುದು, ಮೊಸಳೆ ಒಂದು ಜಿಂಕೆಯನ್ನ ಹಿಡ್ದ ಹಾಗೆ. ಇಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ತುಂಬಾ ನೀಟಾಗಿ ಡೀಟೇಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡೋದಕ್ಕೆ ಇಷ್ಟ ಆಗ್ತದೆ. ನೀವು ಯಾರಾದ್ರೂ ಒಂದು ಚಿತ್ರದುರ್ಗಕ್ಕೆ ಹೋಗುವಂತಹ ಪ್ಲಾನ್ ಏನಾದ್ರೂ ಇದ್ರೆ 1-2 ದಿನ ನಿಜವಾಗಿಯೂ ಎಂಜಾಯ್ ಮಾಡಬಹುದು. ಕೋಟೆ ಇದೆ, ಮತ್ತೆ ಈ ವನ ಇದೆ, ಮತ್ತೆ ಕೆಲವೊಂದಷ್ಟು ದೇವಸ್ಥಾನಗಳು ಕೂಡ ಇವೆ. ಝೂ ಬೇಕಾದ್ರೆ ಸ್ಕಿಪ್ ಮಾಡಬಹುದು. ನಾನು ಓಕೆ ಹೋಗ್ಲೇಬೇಕು ನೋಡ್ಲೇಬೇಕು ಅಂತ ಏನು ಹೇಳೋದಿಲ್ಲ. ಬಟ್ ಈ ವನ ಒಂದು ನೋಡಬಹುದು, ಮಕ್ಳಿದ್ರೆ ಅವ್ರು ಕೂಡ ಎಂಜಾಯ್ ಮಾಡ್ತಾರೆ. ಫೋರ್ಟ್ ಆಬ್ವಿಯಸ್ಲಿ ನೋಡುವಂತಹ ಒಂದು ಪ್ಲೇಸ್ ಅದು. ಅದಾದ್ಮೇಲೆ ಸುಮಾರಷ್ಟು ದೇವಸ್ಥಾನಗಳಿವೆ, ನೀವು ಒಮ್ಮೆ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು. ಅಂಡ್ ಹೋಟೆಲ್ ಕೂಡ ಅಷ್ಟೇ, ನೀವು ಬ್ರೇಕ್ಫಾಸ್ಟ್ ಎಲ್ಲ ಹೋಗೋದಾದ್ರೆ ಮಂಜುಶ್ರೀ ಮನೆ ರುಚಿ ಅದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಮಧ್ಯಾಹ್ನದ ಊಟ ಅದೆಲ್ಲ ಪ್ರಸಾದ ಮಲ್ಲಿ ಕೂಡ ಆರಾಮಾಗಿ ನಾವು ಹ್ಯಾಪಿಯಾಗಿ ಊಟ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿಯ ಫುಡ್ ಅನ್ನ. ಮತ್ತೆ ಬೇರೊಂದಷ್ಟು ಹೋಟೆಲ್ಗಳು ಇರ್ತವೆ. ನಾನು ಹೋಗಿದ್ದಂತಹ ಪ್ಲೇಸಿನ ಬಗ್ಗೆ ಹೇಳೋದಾದ್ರೆ ನಾನು ಹೇಳೋದು, ನಮ್ಗೆ ಇದನ್ನೆಲ್ಲ ಸರ್ಚ್ ಮಾಡುವಂತಹ ವಿಚಾರ ಏನು ಇರ್ಲಿಲ್ಲ. ಯಾಕಂದ್ರೆ ದರ್ಶನ್ ಆಲ್ರೆಡಿ ಅಲ್ಲೇ ಇರೋದ್ರಿಂದ ಅವನೇ ನಾವು ಯಾವ ಪ್ಲೇಸ್ ಅನ್ನ ನೋಡ್ಬೇಕು, ಹೇಗೆಲ್ಲ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು ಅಂತ ಹೇಳಿ ಆಲ್ರೆಡಿ ಗೈಡ್ ಮಾಡಿದ್ದ. ಆಕ್ಚುಲಿ ಇವತ್ತು ಬೆಳಗ್ಗೆ ನಮ್ಗೆ ಬೇಗ ಸ್ವಲ್ಪ ಟೈಮ್ ಇದ್ರೆ ಒಂದು ಸನ್ರೈಸ್ ಟೈಮ್ಗೆ ಒಂದು ಪ್ಲೇಸ್ ಅನ್ನ ಕೂಡ ಅವನು ಸಜೆಸ್ಟ್ ಮಾಡಿದ್ದ. ಬಟ್ ನನ್ಗೆ ಆಲ್ರೆಡಿ ನೈಟ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ರಿಂದ ಬೆಳಗ್ಗೆ ನಾವು ಸ್ಕಿಪ್ ಮಾಡಿದ್ವಿ. ಹಾಗೆ ರಾತ್ರಿ ಕೂಡ ಅವನು ಹೇಳಿದ್ದ ಒಂದು ಎಕ್ಸಿಬಿಷನ್ ಇದೆ, ಬೇಕಾದ್ರೆ ಹೋಗುವ, ಅಲ್ಲಿಗೆ ಹೋಗಿ ಬರುವ ಅಂತ ಹೇಳಿ. ಅದನ್ನ ಕೂಡ ನಾವು ನೋಡೋದಕ್ಕೆ ಆಗಿರ್ಲಿಲ್ಲ. ಇಲ್ಲಂದ್ರೆ 1-2 ದಿನಕ್ಕೆ ಬೇಕಾಗುವಷ್ಟು ಇದೆ ಅಲ್ಲಿ ವಿಚಾರಗಳು ನೋಡೋದಕ್ಕೆ. ಅದಾದ್ಮೇಲೆ ನಾವು ಮತ್ತೆ ಅಲ್ಲಿಂದ ಹೊರಗಡೆ ಬರುವಾಗ ಅಲ್ಲಿ ಸ್ವಲ್ಪ ಅಂಗಡಿಗಳಿವೆ, ತುಂಬಾ ಸ್ಟಾಲ್ಸ್ ಇವೆ. ಅಲ್ಲಿ ಒಂದು ಆನೆ ಬರ್ತಾ ಇತ್ತು. ಇದನ್ನ ನೋಡಿ ನಿಜವಾಗಿ ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಆರುಷ್ ಆನೆಯನ್ನ ಇಷ್ಟು ಹತ್ರದಲ್ಲಿ ನೋಡುದು ಇದೇ ಫಸ್ಟ್ ಟೈಮ್. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅವನು ಅಲ್ಲಿ ನೋಡಿ ಬಂದಾದ್ಮೇಲೆ ಎಷ್ಟು ಬಾರಿ ಹೇಳ್ತಿದ್ದ ಅಂತ ಇಲ್ಲ, ಅದ್ರದ್ದು ಕಾಲು ಇಷ್ಟು ದಪ್ಪ ಇತ್ತು, ಟ್ರಂಕ್ ಇಷ್ಟು ದೊಡ್ಡದಿತ್ತು, ಅದ್ರದ್ದು ಬಾಲ ಇತ್ತು. ನಾವು ಚಿತ್ರದಲ್ಲಿ ನೋಡುವಾಗ ಬಾಲ ಎಷ್ಟೇ ಚಿಕ್ಕದ್ ಕೊಟ್ಟಿರ್ತಾರೆ, ಬಟ್ ಅಲ್ಲಿ ಆನೆದು ಬಾಲ ಸ್ವಲ್ಪ ದೊಡ್ಡದಿತ್ತು, ಆ ತರ ಎಲ್ಲ ಹೇಳ್ತಿದ್ದ. ಮತ್ತೆ ಅಲ್ಲಿ ಸ್ವಲ್ಪ ಇವರಿಗೆ ಟಾಯ್ಸ್ ಎಲ್ಲ ತಗೊಂಡು ನಾವು ಮತ್ತೆ ಮನೆಗೆ ಬಂದ್ವಿ. ಮನೆಯಲ್ಲಿ ಆರಾಮಾಗಿ ಒಂದು ಆಲ್ಮೋಸ್ಟ್ 3 ಗಂಟೆ ಇದ್ವಿ ಅನ್ಸುತ್ತೆ, 3-3:30 ಗಂಟೆ ಇದ್ವಿ ಅನ್ಸುತ್ತೆ. ನಯನ ಪಾಪ ಟೇಸ್ಟಿ ಆದಂತಹ ಫುಡ್ ಎಲ್ಲ ಮಾಡಿ ಇಟ್ಟಿದ್ಲು. ನಾವೆಲ್ಲ ಸುತ್ತಾಡಿ ಬರುವಾಗ ಪಾಪ ಮನೆಯಲ್ಲಿ ಇದ್ದು ಅಮ್ಮನ್ ತರ ಅಡುಗೆ ಮಾಡಿ ನಮ್ಗೆಲ್ಲ ಕೊಟ್ಲು. ಬಿಸಿಬೇಳೆ ಬಾತ್, ಅದಕ್ಕೆ ಮತ್ತೆ ಸ್ವಲ್ಪ ಮೊಸರು, ಅದ್ರ ಜೊತೆಗೆ ಹೆಸರು ಬೇಳೆಯ ಪಾಯಸ ಮಾಡಿದ್ಲು. ತುಂಬಾ ಹ್ಯಾಪಿ ಆದಂತಹ ಊಟ, ಟೇಸ್ಟಿ ಆದಂತಹ ಊಟ. ನನಗೆ ಹೇಳ್ಬೇಕಂದ್ರೆ ಸಿಂಪಲ್ ಆದಂತಹ ಊಟ ಇಷ್ಟ ಆಗ್ತದೆ. ಅಂಡ್ ಅದನ್ನು ಪ್ರೀತಿಯಿಂದ ಮನಸಾರೆ ಮನೆಯಲ್ಲಿ ಮಾಡಿ ಕೊಟ್ರೆ ನನ್ಗಂತದ್ದು ತುಂಬಾ ಇಷ್ಟ ಆಗ್ತದೆ. ಸೊ ಈ ತರ ನಾವು ಟೈಮ್ ಅನ್ನ ಸ್ಪೆಂಡ್ ಮಾಡಿ ಅಲ್ಲಿಂದ ಮತ್ತೆ ಹೊರಟ್ ಬಂದ್ವಿ. ಆರುಷ್ ಒಂದ್ ಸ್ವಲ್ಪ ಹೊತ್ತು ಊಟ ಮಾಡ್ತಾನೆ ಹೊರಗಡೆ ಹೋದಾಗ. ಅದಾದ್ಮೇಲೆ ಅವನು ಊಟ ಮಾಡೋದಿಲ್ಲ, ಯಾಕಂದ್ರೆ ಅವನಿಗೆ ಅಲ್ಲಿರುವಂತಹ ವಿಷಯಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಿರ್ತದೆ. ಸೊ ನಾನ್ ಸ್ವಲ್ಪ ಊಟ ಕೊಡ್ಬೇಕಾಗ್ತದೆ. ಬೆಳಗ್ಗೆಯಿಂದ ಇವತ್ತು ಕೂಡ ಮಲ್ಗಿರ್ಲಿಲ್ಲ. ಹಾಗೆ ಇವಾಗ ಒಂದ್ ಸ್ವಲ್ಪ ಹೊತ್ತು ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ತಿದ್ದ, ಅವನ ಒಂದು ಸ್ಟೇರಿಂಗ್ ಅನ್ನ ಇಟ್ಕೊಂಡು. ಅದಾದ್ಮೇಲೆ ಅವನು ಮಲ್ಕೊಂಡಿದ್ದಾನೆ. ಆರಾಮಾಗಿ 1-1:30 ಗಂಟೆ ಮಲಗ್ತಾನೆ ಈ ತರ ಜರ್ನಿ ಟೈಮ್ ಅಲ್ಲಿ ಮಲ್ಗಿದಾಗ. ಯಾಕಂದ್ರೆ ಅವನಿಗೆ ಸುಸ್ತಾಗಿರ್ತದೆ, ಅಲ್ಲಿರುವಂತಹ ಪ್ಲೇಸಸ್ ಅನ್ನ ಏನು ಎಕ್ಸ್ಪ್ಲೋರ್ ಮಾಡಿರ್ತಾನೆ, ಆಟ ಆಡಿ ಇರ್ತಾನೆ, ಸುಸ್ತಾಗಿರ್ತದಲ್ವಾ, ಹಾಗೆ ಒಂದ್ ಸ್ವಲ್ಪ ಹೊತ್ತು ಮಲಗ್ತಾನೆ. ಅದಾದ್ಮೇಲೆ ಎಚ್ಚರ ಆದ್ಮೇಲೆ ಮತ್ತೆ ಅವನು ಕುತ್ಕೊಂಡು ಡ್ರೈವ್ ಮಾಡೋದಿರ್ತದೆ. ಪಾಪ ಹೇಗೆ ಡ್ರೈವ್ ಮಾಡ್ತಾರೆ ಅದೇ ತರ ನಾನ್ ಕೂಡ ಡ್ರೈವ್ ಮಾಡ್ತೇನೆ ಅಂತ ಹೇಳಿ ಹಿಡ್ಕೊಂಡಿರ್ತಾನೆ.
ಎಷ್ಟು ನಿದ್ದೆ ಬಂದ್ರೂ ಸುಸ್ತಾದ್ರೂ ಅದು ಕಣ್ಣು ಅಲ್ಲಿ ಕುತ್ಕೊಂಡಲ್ಲೇ ಕ್ಲೋಸ್ ಆಗ್ಬೇಕು ಅಷ್ಟು ಫೀಲ್ ಆಗುವವರೆಗೆ ಹಾಗೆ ಕುತ್ಕೊಂಡಿರ್ತಾನೆ ಅವನು. ಇದು ಕೂಡ ಒಂದು ಒಳ್ಳೆಯ ಟಾಯ್ ಅಂತ ಹೇಳ್ಬೇಕು, ಯಾಕಂದ್ರೆ ನಾವು ಫ್ರೀ ಆಗಿರೋದಕ್ಕಾಗ್ತದೆ. ಅವನು ಮೈ ಮೇಲೆ ಹೊರಳಾಡೋದೆಲ್ಲ ಅಷ್ಟೊಂದು ಮಾಡೋದಿಲ್ಲ ಜರ್ನಿ ಟೈಮಲ್ಲಿ, ಆದ್ರೂ ನಮ್ಗೊಂಥರ ಆರಾಮಾಗಿ ಇರ್ಲಿಕ್ಕೆ ಆಗ್ತದೆ ಮಕ್ಳಿಗೆ ಈ ತರದೊಂದು ಟಾಯ್ ಅನ್ನು ತೆಗೆದು ಕೊಟ್ರೆ. ನಾವು ಮಕ್ಕಳಿಗೆ ಸ್ಕ್ರೀನ್ ಕೊಡೋದು, ಮೊಬೈಲ್ ಕೊಡೋದು ಜರ್ನಿ ಟೈಮಲ್ಲಿ ಒಂದ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಇರೋಣ ನಾವು, ಅವ್ರಷ್ಟಕ್ಕೆ ಮೊಬೈಲ್ ನೋಡ್ತಾ ಸುಮ್ನಿರ್ಲಿ ಅಂತೆಲ್ಲ ಯೋಚನೆ ಮಾಡೋದಕ್ಕಿಂತ ಈ ತರ ಒಂದು ಟಾಯ್ ತೆಗೆದು ಕೊಟ್ರೆ ಅವ್ರಷ್ಟಕ್ಕೆ ಅವರು ಕುತ್ಕೊಂಡಿರ್ತಾರೆ ಅಂಡ್ ಅವರು ಕೂಡ ಜರ್ನಿಯನ್ನ ರಿಯಲ್ ಆಗಿ ಎಂಜಾಯ್ ಮಾಡೋದಕ್ಕಾಗ್ತದೆ. ಇಷ್ಟೇ, ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್, ಟೇಕ್ ಕೇರ್.